ಸಿಂಧನೂರು ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಶಿಕಾಂತ್ ಶಿವಪುರಿ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಸಭೆಯಲ್ಲಿ ತಾಲೂಕಿನಾದ್ಯಂತ ಜೆಜೆಎಂ ಅನುದಾನ ದುರುಪಯೋಗವಾಗಿದ್ದು ಸರ್ಕಾರದಿಂದ ಕೋಟಿಗಟ್ಟಲೆ ಹಣ ಬಿಡುಗಡೆಯಾದರೂ ಯಾವೊಂದು ಹಳ್ಳಿಗೆ ಸಮರ್ಪಕವಾಗಿ ಕುಡಿಯುವ ನೀರು ತಲುಪಿಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಕುಡಿಯುವ ನೀರು ಇಲಾಖೆಯ ಎಡಬಲಿ ವಿಜಯಲಕ್ಷ್ಮಿ ಅವರನ್ನ ತರಾಟೆಗೆ ತೆಗೆದುಕೊಂಡರು. ಜೆಜೆಎಂ ಹಣ ದುರುಪಯೋಗ ಕುರಿತಾಗಿ ಜೈ ಅಜರುದ್ದೀನ್ ಮೇಲಿನ ತನಿಖೆ ಏನಾಯಿತು, ಅದರ ವರದಿ ಕೊಡಿ ಅಂತ ಹೇಳಿದ್ರು. 1, 2, 3ನೇ ಹಂತದ ಕಾಮಗಾರಿಯನ್ನ ಜಿಲ್ಲಾ ಮಟ್ಟದಲ್ಲಿ ಒಂದು ತಂಡವನ್ನ ರಚನೆ ಮಾಡಿ ಸಂಪೂರ್ಣ ಮಾಹಿತಿ ಪಡೆದು ವರದಿ ನೀಡುವಂತೆ ಅಧಿಕಾರಿಗಳಿಗೆ ತಿಳಿಸಿದರು. ಲ್ಯಾಂಡ್ ಆರ್ಮಿ ಇಲಾಖೆಯ ಎಡಬಲಿ ಸೋಹೆಲ್ ಸಭೆಗೆ ಮಾಹಿತಿ ಕೊಡಲು ಮುಂದಾದಾಗ ಯಾವುದೇ ಕೆಲಸಗಳನ್ನ ಸರಿಯಾಗಿ ಮಾಡಿ ಮುಗಿಸಿಲ್ಲ, ಅತಿ ಭ್ರಷ್ಟ ಇಲಾಖೆ ನಿಮ್ಮ ಲ್ಯಾಂಡ್ ಆರ್ಮಿ ಎಂದು ನೇರ ತರಾಟೆಗೆ ತೆಗೆದುಕೊಂಡ್ರು. ಆರೋಗ್ಯ ಇಲಾಖೆಯ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಯ್ಯನಗೌಡ ಹಾಗೂ ತೋಟಗಾರಿಕೆ ಇಲಾಖೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಮೇಲೆಯೂ ಆರೋಪ ಮಾಡಿ ಸರಿಯಾಗಿ ಕೆಲಸ ಮಾಡುವಂತೆ ತರಾಟೆಗೆ ತೆಗೆದುಕೊಂಡರು. ತಾಲೂಕಿನಲ್ಲಿ ಅಕ್ರಮ ಮರಳು ಗಣಿಗಾರಿಕೆ, ಸ್ಪೀಟ್, ಗಾಂಜಾ, ಡ್ರಗ್ಸ್, ಕ್ರಿಕೆಟ್ ಬೆಟ್ಟಿಂಗ್ ಸೇರಿದಂತೆ ಅನೈತಿಕ ಚಟುವಟಿಕೆಗಳು ಹೆಚ್ಚಾಗುತ್ತಿದ್ದು ಪೊಲೀಸ್ ಇಲಾಖೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದರು. ನಂತರ ಸಭೆಯಲ್ಲಿ ಶಾಸಕ ಅಂಪನಗೌಡ ಬಾದರ್ಲಿ ವಿವಿಧ ಇಲಾಖೆಯ ಕಾಮಗಾರಿಗಳ ಅಭಿವೃದ್ಧಿ ಪ್ರಗತಿ ಕುರಿತಾಗಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡು ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಪಿಡಿಒಗಳಿಗೆ ನೋಡಿಕೊಳ್ಬೇಕು, ನೀರಿನ ಸಮಸ್ಯೆ ಆದರೆ ಅದಕ್ಕೆ ನೀವೇ ಹೊಣೆಯಾಗುತ್ತೀರಿ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಸಹ ನೀಡಿದರು. ಈ ಸಭೆಗೆ ಯಾವೆಲ್ಲ ಅಧಿಕಾರಿಗಳು ಗೈರಾಗಿದ್ದಾರೆ ಅವರಿಗೆ ನೋಟಿಸ್ ನೀಡ್ರಿ ಎಂದರು. ಸಭೆಯಲ್ಲಿ ವಿವಿಧ ತಾಲೂಕಾ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಪಿಡಿಒಗಳು ಭಾಗವಹಿಸಿದ್ರು. ವಿಶೇಷವಾಗಿ ಗಾಂಜಾ, ಡ್ರಗ್ಸ್, ಓರಿಸಲಿಂದ ಡ್ರಗ್ಸ್ ಬರ್ತಾ ಇದೆ. ನೀವು ಆಲ್ರೆಡಿ ಬಂಗಾಲಿ ಕ್ಯಾಂಪಲ್ಲಿ ಒಬ್ಬನ ಅರೆಸ್ಟ್ ಮಾಡಿದ್ರೆ 3 ತಿಂಗಳು ಜೈಲಲ್ಲಿಂದ ಮತ್ತೆ ಬಂದು ಅದೇ ಕೆಲಸ ಮಾಡ್ತಾ ಇದ್ದಾನೆ. ಇವೆಲ್ಲ ಗಡಿಪಾರು ಮಾಡ್ರಿ. ಹುಡುಗ ಡೌನ್ ಸೈಡಲ್ಲಿ ಹೋಗ್ತಾ ಇದ್ದ. ರಾತ್ರಿ ಇಲ್ಲಿ ಬಂದಂಗೆಲ್ಲ ಅವ್ರ ಅಪ್ಪ ಹೊಡೆದು ತಂದೆ ಸತ್ತೋಗ್ಬಿಟ್ಟ. ಇಂಜಿನಿಯರ್ ಏನಂತ ಕೇಳಿದ್ರೆ ಡ್ರಗ್ಸ್ ಅಂತಾರೆ. ಸಿಂಧನೂರು ಸಿಟಿಯಲ್ಲಿ ಜಾಸ್ತಿ ಆಗ್ತಾ ಇದೆ. ಈ ಆಟೋಗೇಟ್ ಅಲ್ಲಿ ಒಂದು ಅಂಗಡಿ ಇದೆ, ಆಮೇಲೆ ಜೋಳಿಗೆರದಲ್ಲಿ ಒಂದು ಮೆಡಿಕಲ್ ಶಾಪ್ನಲ್ಲಿ ಕೊಡ್ತಾರೆ. ಇದೇನಂದ್ರೆ ಎಲ್ಲರೂ ನಿಮಗೂ ಸಂಸಾರ ಇದೆ, ನಮಗೂ ಸಂಸಾರ ಇದೆ, ಕೂತಿರ್ತಕ್ಕಂಥ ಎಲ್ಲರಿಗೂ ಸಂಸಾರ ಇದೆ, ಎಲ್ಲರಿಗೂ ಮಕ್ಕಳಿದ್ದಾರೆ. ನಾಳೆ ಜಾಸ್ತಿ ಆಯ್ತಂದ್ರೆ ನಾಳೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ತಾಂಡ್ರ ಪರಿಸ್ಥಿತಿ ಏನಾಗುತ್ತೆ? ಎಲ್ಲ ಸ್ಕೂಲ್ಗಳಿಗೆ ಚಾಕ್ಲೇಟ್ ತರ ಕೊಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಸಿಂಧನೂರು, ರಾಯಚೂರು ಜಿಲ್ಲೆಯಲ್ಲಿ ಸಿಂಧನೂರು ತಾಲೂಕು ಹೆಚ್ಚಾಗಿ ಎಲ್ಲ ಒಳ್ಳೆ ಸದ್ಯ ಬರ್ತಾ ಇದೆ. ಇದು ಕಂಪ್ಲೀಟ್ ಬಂದ್ ಆಗಬೇಕು ನೋಡಿ. ಇನ್ನೂ ಒಂದು ಬಂಗಾರಿ ಕ್ಯಾಂಪ್ ಹತ್ರ ಒಂದು ಕೆರೆ ಇತ್ತಲ್ಲ, ಬಹುಗ್ರಾಮ ಅಂತ, ಅದನ್ನ ಮಾಡಿದ್ರು ಕೆರೆ ಬೇರೆ, ಅದರಲ್ಲಿ ವಾಟರ್ ಫಿಲ್ಲಿಂಗ್ ಮಾಡಿದ್ರೆ ಮಾಡಿ ನೀರು ಇದಾವ, ನೀರು ಕೆಟ್ಟಿಲ್ಲ ಕೆರೆಗಳು ನೀರು. ಆ ಕೆರೆ ಇನ್ನೊಂದು ಲಕ್ಷ್ಮಿ ಕ್ಯಾಂಪ್ ಅಂತ ಲಕ್ಷ್ಮಿ ಕ್ಯಾಂಪ್